ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಮ್ಮ ಉಡುಪಿ ಟ್ರಿಪ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಹೊರನಾಡಿನಲ್ಲಿ ಅನ್ನಪ್ರಾಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಉಡುಪಿ ಕಡೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಅಂತೂ ತುಂಬ ಸ್ಮೂತಾಗಿ ಚೆನ್ನಾಗಿತ್ತು. ನಾವು ಡೈರೆಕ್ಟ್ ಮಲ್ಪೆ ಬೀಚ್ ಹತ್ರ ರೀಚ್ ಆದ್ವಿ. ಅಲ್ಲೇ ನಾವು ರೂಮ್ ಬುಕ್ ಮಾಡಿದ್ದು. ನಾವು ಮಲ್ಪೆ ಬೀಚ್ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ ಒಂದು 7 o'clock ಆಗಿತ್ತು. ನೋಡಿ ಇದೆ ರೂಮ್ ನಾವು ಮಾಡಿದ್ದು. ಓಕೆ, ರೂಮ್ ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿತ್ತು. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇತ್ತು, ಬಟ್ ಓಕೆ. ಪಾಪ ನೋಡಿ ಆರಾಮಾಗಿ ಆಟಾಡ್ತಾ ಇದ್ದಾನೆ. ಸೊ ನಾವು ನೈಟು ಹೊರಗಡೆ ಹೋಗಲಿಲ್ಲ ರೂಮಿಂದ ಆಚೆ. ಮಾರ್ನಿಂಗ್ ಎದ್ದು ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಪಾಪ ನೋಡಿ ಫುಲ್ಲು ಪ್ಯಾಕ್ ಆಗಿ ರೆಡಿ ಆಗಿದ್ದಾನೆ. ತುಂಬ ಆರಾಮಾಗಿ ಚೆನ್ನಾಗಿದ್ದ. ಒಂದು ಸ್ವಲ್ಪನೂ ಏನೂ ಗಲಾಟೆ ಮಾಡಿಲ್ಲ. ಆರಾಮಾಗಿ ಆಟ ಆಡ್ಕೊಂಡಿದ್ದ. ಸೊ ಬನ್ನಿ ಬೀಚ್ ಹತ್ರ ಹೋಗೋಣ. ಆಲ್ಮೋಸ್ಟ್ 1.5 year ಆಗಿತ್ತು ನಾವು ಈ ಥರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಟ್ರಿಪ್ ಹೋಗಿ. ನಾನು ಕನ್ಸೀವ್ ಆದಾಗಿಂದ ಅಂತೂ ಎಲ್ಲೂ ಟ್ರಿಪ್ಪೇ ಹೋಗಿರಲಿಲ್ಲ ನಾವು. ಈ 4 days ಟ್ರಿಪ್ ಮಾತ್ರ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಮಲ್ಪೆ ಬೀಚ್ ಹತ್ರ ಇಲ್ಲಿ ಒಂದು ಗಾಂಧೀಜಿ ಸ್ಟ್ಯಾಚ್ಯೂ ಇದೆ. ಮಲ್ಪೆ ಬೀಚ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಉಡುಪಿದು ಲೋಗೋ ಇತ್ತು. ಅಲ್ಲಿ ನಾವು ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಫೋಟೋಶೂಟ್ ಮಾಡ್ತಾಯಿದ್ವಿ. ಪಾಪ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಬೀಚಲ್ಲೆಲ್ಲ ಆಟಾಡಿಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋದ್ವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ನೋಡಿ ಬೀಚ್ ಎಷ್ಟು ಕಾಮಾಗಿದೆ ಅಂತ ಹೇಳಿ. ಅರ್ಲಿ ಮಾರ್ನಿಂಗ್ 6:30, ಬಟ್ ಆಗಲೇ ತುಂಬ ಜನ ಎಲ್ಲ ಬಂದುಬಿಟ್ಟಿದ್ರು ಬೀಚ್ ಹತ್ರ ಆಟಾಡೋದಕ್ಕೆ. ಬಟ್ ವಾಟರ್ ಗೇಮ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಕಾಮಾಗಿತ್ತು. ನನಗೆ ರಿವರ್ಗಿಂತ ಜಾಸ್ತಿ ಸಮುದ್ರ ಅಂದರೆ ಇಷ್ಟ. ಅಲೆಗಳ ಸೌಂಡು ಅದೆಲ್ಲ ಕೇಳ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿರುತ್ತೆ. ನಿಮಗೆ ನದಿ ಇಷ್ಟನಾ ಅಥವಾ ಸಮುದ್ರ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ತಂಗಿ ನೋಡಿ ಇಲ್ಲಿ ಸನ್ ಡ್ರಾ ಮಾಡ್ತಾ ಇದ್ದಾಳೆ ಬೀಚ್ ಹತ್ರ ಫೋಟೋಶೂಟ್ ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ಅವಳು ಸನ್ನೆಲ್ಲ ಡ್ರಾ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ಲು. ನೋಡಿ ಹೇಗೆ ಡ್ರಾ ಮಾಡಿದ್ದಾಳೆ ಅಂತ. ನಮ್ಮ ಅಪ್ಪ ಅಮ್ಮ ನೋಡಿ ಮಗು ಜೊತೆ ಸ್ವಲ್ಪ ಆಟಾಡ್ಕೊಂಡಿದ್ದಾರೆ. ಹಾಗೆ ನಮ್ಮಪ್ಪ ಹೋಗಿ ಬೀಚಲ್ಲಿ ಸ್ವಲ್ಪ ಸ್ವಿಮ್ಮೆಲ್ಲ ಮಾಡಿಕೊಂಡು ಆಟಾಡ್ಕೊಂಡಿದ್ರು. ಅಷ್ಟರಲ್ಲಿ ಮಗುಗೆ ನಿದ್ದೆ ಬಂದಿತ್ತು ಅಂತ ನಾನು ಮಲಗಿಸ್ತಾ ಇದ್ದೆ. 10 o'clock ಆದರೆ ಒಂದು ನಿದ್ದೆ ಟೈಮು. 10 o'clock ಆಗಿತ್ತು. ಅಷ್ಟರಲ್ಲಿ ಅವ್ನು ಮಲ್ಕೊಂಡ. ಆಮೇಲೆ ನಾವು ರೂಮಿಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ನಾನು ಸ್ವಲ್ಪ ಬ್ಯಾಕ್ ಕ್ಯಾಮ್ರಾನಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಹೇಗೆ ಫ್ರಂಟ್ ಅಂತ ಹೇಳ್ಬಿಟ್ಟು ನಾನು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ. ನಾನು ಈಗ ಹೊಸದಾಗಿ ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಹೀಗೆ ಪ್ರಾಬ್ಲಮ್ ಆಗ್ತಾಯಿದೆ. ಉಡುಪಿ ರೋಡ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಪಾರ್ಕಿಂಗೋಸ್ಕರ ಹುಡುಕ್ತಾ ಇದ್ದೀವಿ ನಾವು. ಎಲ್ಲೂ ಪಾರ್ಕಿಂಗೇ ಸಿಗ್ತಾ ಇರಲಿಲ್ಲ. ಅವತ್ತು ಶ್ರೀಕೃಷ್ಣ ಉಡುಪಿಗೆ ಬಂದಿದ್ದ ದಿವಸ ಅಂತ, ಹಾಗಾಗಿ ಶ್ರೀಕೃಷ್ಣ ಮಠದಲ್ಲಿ ಜಾತ್ರೆ ನಡೀತಿತ್ತು. ಹಾಗಾಗಿ ಪಾರ್ಕಿಂಗ್ಗೆ ತುಂಬ ಪ್ರಾಬ್ಲಮ್ ಆಯಿತು. ಪಾರ್ಕಿಂಗೇ ಸಿಗ್ತಾ ಇರಲಿಲ್ಲ. ನಾವು ಎಷ್ಟೊಂದು ಕಡೆ ಹುಡುಕಿ ಆಮೇಲೆ ಟೆಂಪಲ್ ಆಪೋಸಿಟಲ್ಲಿರೋ ಹೋಟೆಲ್ಗೆ ಊಟ ಮಾಡೋಣ ಅಂತ ಹೋದ್ವಿ. ಮಥುರಾ ಫುಡ್ ಜಂಕ್ಷನ್ ಅಂತ ಇದು. ತುಂಬ ಚೆನ್ನಾಗಿತ್ತು. ಅವ್ರದ್ದೇ ಲಾಡ್ಜ್ ಕೂಡ ಇದೆ ಅದೇ ಕಾಂಪ್ಲೆಕ್ಸಲ್ಲಿ. ತುಂಬ ಚೆನ್ನಾಗಿತ್ತು ಊಟ, ಹೋಟೆಲ್ ಆ್ಯಂಬಿಯನ್ಸ್ ಎಲ್ಲನೂ. ಟೆಂಪಲ್ ಆಪೋಸಿಟಲ್ಲೇ ಇರೋದು ನಿಮಗೆ, ಶ್ರೀಕೃಷ್ಣ ಟೆಂಪಲ್ ಆಪೋಸಿಟಲ್ಲಿ. ನೀವು ಉಡುಪಿ ಕಡೆ ಹೋದಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು.
ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿದೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಉಡುಪಿ ಕಡೆ ಹೋದಾಗ. ಬ್ರೇಕ್ಫಾಸ್ಟ್ ಲಂಚ್ಗೆ ಒಳ್ಳೆ ಆಪ್ಷನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀಕೃಷ್ಣನ ವಿಗ್ರಹ, ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಮತ್ತು ಗೇಟ್ ಪಕ್ಕದಲ್ಲೇ ಜಿರಾಫೆ ಮತ್ತು 2 ಎತ್ತುಗಳು ಎಲ್ಲ ಸ್ಟ್ಯಾಚ್ಯೂ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಇಲ್ಲಿ ಶ್ರೀಕೃಷ್ಣ ಬೃಂದಾವನದಲ್ಲಿರೋ ಥರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಹೋಟೆಲ್ ಎಂಟ್ರೆನ್ಸು. ಹೋಟೆಲ್ ಎಂಟ್ರೆನ್ಸಲ್ಲಿ ಕೂಡ ಅಷ್ಟೇ ಒಂದು ಹ್ಯಾಪಿ ಮ್ಯಾನ್ ಇದೆ, ಹಾಗೆ ಒಂದು ಹಳೆ ಬಜಾಜ್ ಸ್ಕೂಟರ್ ಇಟ್ಟಿದ್ದಾರೆ. ಹೋಟೆಲ್ ಓನರ್ ತುಂಬ ಕ್ರಿಯೇಟಿವ್ ಇದ್ದಾರೆ ಅನಿಸುತ್ತೆ. ಮತ್ತು ಇಲ್ಲಿ ಎಲ್ಲ ದೇಶದ ಹಳೆ ಕಾಯಿನ್ಗಳು, ನೋಟ್ಗಳು ಎಲ್ಲ ಡಿಸ್ಪ್ಲೇ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಹಾಗೆ ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡ್ತಾ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನೋಡಿ ನಮ್ಮ ಇಂಡಿಯನ್ ಕರೆನ್ಸಿ ಕೂಡ ಇದೆ, ಎಲ್ಲ ಹಳೆ ನೋಟ್ಗಳನ್ನೂ ಜೋಡಿಸಿಟ್ಟಿದ್ರು. ಸುಮಾರು ದೇಶಗಳ ಕರೆನ್ಸಿಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಓನರು. ನೋಡಿ ಹೀಗಿದೆ ಹೋಟೆಲ್ ಆ್ಯಂಬಿಯನ್ಸು. ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಬಂದಿದ್ವಿ ನಾವು ಈ ಹೋಟೆಲ್ಗೆ. ಬ್ರೇಕ್ಫಾಸ್ಟ್ಗೆ ಎಲ್ಲರೂ ರವೆ ದೋಸೆ ತೊಗೊಂಡಿದ್ರು, ನಾನು ಪೂರಿ ತೊಗೊಂಡಿದ್ದೆ. ಎಲ್ಲ ಚೆನ್ನಾಗಿತ್ತು ಐಟಮ್ಸ್, ಬಟ್ ಸರ್ವಿಸ್ ಸ್ವಲ್ಪ ಸ್ಲೋ ಇದೆ. ಯಾಕಂದರೆ ನಾವು ಹೋಗಿದ್ದ ದಿನ ಸ್ಟಾಫ್ ಏನೋ ಲೀವಲ್ಲಿದ್ದರು ಅಂತ ಹೇಳ್ತಾಯಿದ್ರು, ಹಾಗಾಗಿ ಸ್ವಲ್ಪ ಸರ್ವಿಸ್ ಸ್ಲೋ ಇತ್ತು. ಎವ್ರಿ ಡೇ ಹಾಗೇನೋ ಏನೋ ಗೊತ್ತಿಲ್ಲ, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಪ್ರೈಸ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಪ್ರೈಸ್. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ತುಂಬ ಬಿಸಿಲಿತ್ತು, ಮಗು ಬೇರೆ ನಿದ್ದೆ ಮಾಡ್ತಿತ್ತು, ಹಾಗಾಗಿ ಸ್ಟ್ರೋಲರಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಸ್ಟ್ರೋಲರ್ನಲ್ಲಿ ಕರ್ಕೊಂಡು ಹೋದ್ವಿ ಪಾಪನ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಾತ್ರ, ಮತ್ತು ತುಂಬ ಜನ ಇದ್ದರು, ರಶ್ ಇದ್ರಿಂದ ನಮಗೆ ಯಾವಾಗಪ್ಪ ದರ್ಶನ ಮುಗಿಯುತ್ತೆ ಅಂತ ಅನ್ನಿಸ್ತಿತ್ತು. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಡ್ಯಂ. ಸ್ವಲ್ಪ ಹೊತ್ತು ಭಜನೆ ಎಲ್ಲ ಕೇಳಿಸ್ಕೊಂಡು ಅಲ್ಲಿಂದ ನಾವು ದರ್ಶನಕ್ಕೆ ಹೊರಟ್ವಿ. ದರ್ಶನಕ್ಕೆ ತುಂಬ ರಶ್ ಇದ್ರಿಂದ ನಾವು 200 ರುಪೀಸ್ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ. 1 ವರ್ಷದೊಳಗಿನ ಮಗು ಇದ್ದರೆ ಡೈರೆಕ್ಟ್ ಎಂಟ್ರೆನ್ಸಲ್ಲಿ ದರ್ಶನಕ್ಕೆ ಬಿಡ್ತಾರೆ, ತಂದೆ ತಾಯಿ ಮತ್ತು ಮಗುನ. ನಾವು 5 ಜನ ದರ್ಶನಕ್ಕೆ ಹೋಗಬೇಕಾಗಿದ್ದರಿಂದ 200 ರುಪೀಸ್ ಟಿಕೆಟ್ ತೊಗೊಂಡು ನಾವು ಹೋದ್ವಿ. ಇದಾಗಿತ್ತು ನಮ್ಮ ಉಡುಪಿ ಟ್ರಿಪ್ ಜರ್ನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.